ಈ ಥರ ಚಟ್ನಿ ಗ್ರೀನ್ ಚಟ್ನಿ ಅನ್ನ ಬಿಸಿ ಅನ್ನ ಜೊತೆಗೆ ತುಂಬಾ ಚೆನ್ನಾಗಿದೆ. ನನಗಂತೂ ಬಾಯಲ್ಲಿ ನೀರು ಬರ್ತಾಯಿದೆ, ಅಷ್ಟು ಸೂಪರಾಗಿರುತ್ತೆ ಈ ಚಟ್ನಿ. ಇದು ಯಾವ ಥರ ಮಾಡೋದು, ಏನರಿಂದ ಮಾಡೋದು ಅಂತ ನೋಡ್ಕೊಬರೋಣ ಬನ್ನಿ. ತುಂಬ ಚೆನ್ನಾಗಿರುತ್ತೆ. ಹಲೋ ಫ್ರೆಂಡ್ಸ್, ನಾನಿವತ್ತು ತುಂಬ ಚೆನ್ನಾಗಿರೋ ಚಟ್ನಿ ಮಾಡ್ತಾಯಿದ್ದೀನಿ. ಇದು ಜ್ವರ ಬಂದರೆ ಬಾಯಿಗೆಲ್ಲ ತುಂಬ ಟೇಸ್ಟಿಯಾಗಿರುತ್ತೆ. ಇದು ಹೀರೆಕಾಯಿ ನೋಡಿ, ನಾನು ಒಳಗಡೆ ಎಲ್ಲ ವೈಟ್ಗಿರುತ್ತಲ್ಲ ಅದೆಲ್ಲ ತೆಗೆದು ಸಿಪ್ಪೆ ತೆಗೆದು ಕಟ್ ಮಾಡಿಕೊಂಡಿದ್ದೀನಿ ಸಣ್ಣ ಸಣ್ಣಕ್ಕೆ. ಹೀರೆಕಾಯಿ ಚಟ್ನಿ ಮಾಡೋಣ ಅಂತ. ಹೀರೆಕಾಯಿ ಚಟ್ನಿಗೆ ಏನೇನು ಬೇಕು ಅಂದರೆ ನೋಡಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಈರುಳ್ಳಿ, ಚಿಕ್ಕದು ಈರುಳ್ಳಿ ಒಂದು, ಹುಣಸೆಹಣ್ಣು ಸ್ವಲ್ಪ, ಜೀರಿಗೆ 1 ಸ್ಪೂನು, ಆಮೇಲೆ ಕೊತ್ತಂಬರಿ ಸೊಪ್ಪು, ಉಪ್ಪು ನೋಡಿ. ಎಣ್ಣೆ ಇಟ್ಕೊಂಡಿದ್ದೀನಿ ಕಾಯಕ್ಕೆ. ಇದು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ಹೀರೆಕಾಯಿನ. ಹಸಿ ವಾಸನೆ ಹೋಗೋ ತನಕ ಇದು ಹಸಿ ಹೀರೆಕಾಯಲ್ಲ, ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ಚಟ್ನಿ ಮಾಡ್ಕೊಬೇಕು, ಚೆನ್ನಾಗಿರುತ್ತೆ ನೋಡಿ. ಇದು ಹಸಿ ವಾಸನೆ ಹೋಗಿದೆ. ಇದು ಹೀರೆಕಾಯಿ ಎಣ್ಣೆಯಲ್ಲಿ ಫ್ರೈ ಮಾಡ್ತಾಯಿದ್ರೆ ತುಂಬ ಚೆನ್ನಾಗಿರೋ ಘಮ ಬರ್ತಾಯಿದೆ ನೋಡಿ. ಇದು ಹೀರೆಕಾಯಿ ತೆಗೆದ್ಬಿಟ್ಟು ಇದು ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಫ್ರೈ ಮಾಡ್ಕೊಳ್ಳೋಣ ಎಣ್ಣೆಯಲ್ಲಿ ನೋಡಿ. ಬೆಳ್ಳುಳ್ಳಿ, ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಹುಣಸೆಹಣ್ಣು, ಇದು ಕೊತ್ತಂಬರಿ ಸೊಪ್ಪು ಮಿಕ್ಸಿಗೆ ಹಾಕ್ಕೊಳ್ಳೋಣ ರುಬ್ಬಾವಾಗ. ಜೀರಿಗೆನೂ ಅಷ್ಟೇ ಇವಾಗ ಹಾಕ್ಕೊಳ್ಳೋಣ ಎಣ್ಣೆಯಲ್ಲಿ. ಇದೆಲ್ಲ ಫ್ರೈ ಮಾಡಿಕೊಂಡು ಸ್ವಲ್ಪ ಇದು ಫ್ರೈ ಆಗಲಿ ನೋಡಿ. ಎಲ್ಲ ಜಾರಕ್ಕೆ ಹಾಕ್ಕೊಂಡಿದ್ದೀನಿ. ಹೀರೆಕಾಯಿ ತಣ್ಣಗಾಗಿದೆ, ಜಾರಕ್ಕೆ ಹಾಕ್ಕೊಂಡು ಸ್ವಲ್ಪ ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ, ಆಮೇಲೆ ಬೇಕು ಅಂದರೆ ಹಾಕ್ಕೊಳ್ಳಿ ಒಗ್ಗರಣೆ ಮಾಡಿದಾಗ. ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ರುಬ್ಕೊಳ್ಳೋಣ ನೋಡಿ. ನಾನು ರುಬ್ಕೊಂಡಿದ್ದೀನಿ, ಇವಾಗ ಒಗ್ಗರಣೆ ಮಾಡ್ಕೊಳ್ಳೋಣ ನೋಡಿ. ಇದೇ ಇಟ್ಕೊಂಡಿದ್ದೀನಿ. ಒಗ್ಗರಣೆಗೆ ಏನು ಬೇಡ, ಬರೀ ಸಾಸಿವೆ ನೋಡಿ, ಸಾಸಿವೆ ಚಿಟಪಟ ಅಂದಿದೆ, ಕರಿಬೇವಿನ ಸೊಪ್ಪು, ನೋಡಿ. ಒಗ್ಗರಣೆ ಆಯಿತು. ಇದಿಷ್ಟೇ. ನೀರು ಬೇಕು ಅಂದರೆ ನೀವು ಹಾಕ್ಕೋಬೋದು, ಇಲ್ಲ ಅಂದರೆ ಇದೇ ಥರ ಇದ್ರೂ ಚೆನ್ನಾಗಿರುತ್ತೆ. ನಾನು ಸ್ವಲ್ಪ ನೀರು ಹಾಕ್ಕೊತೀನಿ ಅಷ್ಟೇ ನೋಡಿ. ಇದಾಗಿದೆ, ಒಗ್ಗರಣೆ ಹಾಕಿದ್ದೀನಿ, ಡ್ರೈ ಆಗಿದೆ, ನೀರೆಲ್ಲ ಹಾಕಿದ್ದೀನಿ ಸ್ವಲ್ಪನೂ ಇಲ್ಲ. ತುಂಬ ಚೆನ್ನಾಗಿರುತ್ತೆ. ನನಗಂತೂ ಸ್ಮೆಲ್ ಅಂತೂ ಘಮ ತುಂಬ ಚೆನ್ನಾಗಿ ಬರ್ತಾಯಿದೆ. ನೀವು ಮಾಡ್ಕೊಳ್ಳಿ, ಈ ಥರ ತುಂಬ ಚೆನ್ನಾಗಿರುತ್ತೆ. ಹಾಗೆ ಯಾರೆಲ್ಲ ನಮ್ಮ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇದು ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಓಕೆ ಫ್ರೆಂಡ್ಸ್, ಬಾಯ್ ಬಾಯ್.